ಶ್ರೀ ನಾರಾಯಣಸ್ವಾಮಿ ಭೂಲೋಕಕ್ಕೆ ಆವಿರ್ಭವಿಸಿದ ಜಯಂತ್ಯೋತ್ಸವದ ಪವಿತ್ರ ದಿನವಾದ ಮೀನ ಮಾಸದ ಹಸ್ತ ನಕ್ಷತ್ರದ ಶುಭ ದಿನದ ಅಂಗವಾಗಿ ಮೇಲುಕೋಟೆಯ ಶ್ರೀ ಚಲುವನಾರಾಯಣ ಸ್ವಾಮಿಗೆ ತೀರ್ಥಸ್ನಾನ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಈ ವೇಳೆ ಸಾವಿರಾರು ಭಕ್ತರು ಕಲ್ಯಾಣಿಯಲ್ಲಿ ಮಿಂದು ದೇವರನ್ನ ಪ್ರಾರ್ಥಿಸಿದರು. ಕಲ್ಯಾಣಿಯ 4 ಕಡೆಯ ಸೋಪಾನಗಳು, ಸಾಲು ಮಂಟಪಗಳ ಮೇಲ್ಭಾಗ, ಧಾರ ಮಂಟಪಗಳ ಮೇಲೆ ಕಿಕ್ಕಿರಿದು ತುಂಬಿದ್ದ 50,000ಕ್ಕೂ ಹೆಚ್ಚಿನ ಭಕ್ತರು ಎತ್ತ ನೋಡಿದರು ನಾರಾಯಣನ ಘೋಷಗಳು. ಇದರ ನಡುವೆ ಭಕ್ತರ ಇಷ್ಟಾರ್ಥ ಈಡೇರಿಕೆ, ನಾಡಿನ ಸುಭಿಕ್ಷತೆ, ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆಗಳು ಇದೆಲ್ಲ ಕಂಡುಬಂದಿದ್ದು ಮಂಡ್ಯದ ಮೇಲುಕೋಟೆಯ ಪ್ರಸಿದ್ಧ ಕಲ್ಯಾಣಿಯಲ್ಲಿ. ಐತಿಹಾಸಿಕ ವೈರಮುಡಿ ಉತ್ಸವದ ಬಳಿಕ ಮೇಲುಕೋಟೆಯಲ್ಲಿ ಕಲ್ಯಾಣಿ ತಾಯಿಗೆ ಪೂಜೆ ನೆರವೇರಿಸಿ ಸ್ನಪನೇಶ್ವರರನ್ನ ಕಲ್ಯಾಣಿಗೆ ಕೊಂಡೊಯ್ದು ತೀರ್ಥಸ್ನಾನ ನೆರವೇರಿಸಲಾಯಿತು. ಕಲ್ಯಾಣಿಯ 4 ಕಡೆ ಸೇರಿದ್ದ ಭಕ್ತರು ಪವಿತ್ರ ಸ್ನಾನ ಮಾಡಿ ದೇವರ ಕೃಪೆಗೆ ಪಾತ್ರರಾದರು. ಇನ್ನು ಕಲ್ಯಾಣಿಯಲ್ಲಿ ತೀರ್ಥಸ್ನಾನ ನಡೆಯುತ್ತಿದ್ದಂತೆ ಗರುಡ ಕಲ್ಯಾಣಿಯಲ್ಲಿ ಪ್ರದಕ್ಷಿಣೆ ಹಾಕಿತು. ಈ ವೇಳೆ ಭಕ್ತರ ಘೋಷಗಳು ಮುಗಿಲು ಮುಟ್ಟಿತ್ತು. ಬೆಳಗ್ಗೆಯಿಂದಲೂ ಕಲ್ಯಾಣಿಯತ್ತ ಸುಳಿಯದ ಗರುಡ ತೀರ್ಥಸ್ನಾನದ ವೇಳೆಗೆ ಆಗಮಿಸಿದ್ದು ಭಕ್ತರ ಹರ್ಷೋದ್ಗಾರಕ್ಕೆ ಕಾರಣವಾಯಿತು.